ಏನು ಅಂದ್ರೆ ನೀನ್ ಎಂಜಿಲ್ ಮಾಡಿರೋ ಕಾಫಿನ ನಮಗ್ ತಗೊಂಡ್ ಬಂದ್ ಕೊಟ್ಟಿದ್ಯಾ? ಅತ್ತೆ ಉರಿ ರಾಜಿ 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 ಏನಾಯ್ತು ರಾಜಿ 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 ಬಾಯ್ಲಿ. ಅಮ್ಮ ಉರಿತಿದೆ. ಅಮ್ಮ ಏನ್ ಮಾಡ್ದೆ? ಅಷ್ಟಕ್ಕೂ ಏನ್ ಮಾಡ್ತಾ ಇದೀಯಾ? ನೀವು ಕೋಪ ಮಾಡ್ಕೊಳ್ಳೋಂಥದ್ದು ಏನು ಆಗಿಲ್ಲ ಕಣೋ ಅಲ್ಲಿ. ಕಾಫಿ ಯಾವಾಗ್ಲೂ ತಣ್ಣಗಾಗೋಗಿದೆ. ಅವಳೆ ಓವರ್ ಆಕ್ಟಿಂಗ್ ಮಾಡ್ತಾ ಇದ್ದಾಳೆ. ಅತಿಯಾಗಿ ಆಡ್ತಾ ಇರೋದು ನೀವು ಅಮ್ಮ. ಅವಳು ಯಾವ್ದೇ ತಪ್ಪು ಮಾಡದೆ ಆರಾಮಾಗಿ ಮನೇಲಿದ್ರೆ ಅವಳನ್ನ ದಾಸಿ ತರ ಕೆಲಸ ಮಾಡಿಸ್ತಿದ್ದೀರಾ. ನಿಮಗ್ ಮನುಷ್ಯತ್ವ ಇಲ್ವಾ? ಅಯ್ಯೋ, ಹೆಂಡತಿ ಕಷ್ಟ ಪಡ್ತಿದ್ದಾಳೆ ಅಂತ ಶೌರ್ಯಂಗ್ ತುಂಬಾ ಬೇಜಾರಾಗ್ತಿರೋ ಹಾಗಿದೆ. ಇದೆಲ್ಲ ನಿಧಿನ ಕದಿಯೋ ಮುಂಚೆ ಇರ್ಬೇಕಾಗಿತ್ತು. ನೀನ್ ನೋಡ್ದ್ಯಾ ಅದಕ್ಕೆ ಕಳ್ತನ ಮಾಡಿದ್ರು ಅಂತ? ಹೊರಗಿನವ್ರು ಏನೋ ಮಾತಾಡ್ತಾ ಇದ್ರೆ ಅದು ಅವ್ರ ಹಣೆ ಬರ. ನೀವು ಕೂಡ ಹಾಗೆ ಮಾತಾಡ್ತಾ ಇದ್ರೆ ನಿಮ್ನ ಏನ್ ಅನ್ಬೇಕೋ ನೀವೇ ಯೋಚನೆ ಮಾಡಿ. ಏನ್ ಪ್ರಶಾಂತ್, ಬಾಯ್ ಜಾಸ್ತಿ ಆಗ್ತಿದೆ. ನೀವ್ ಹೀಗ್ ವರ್ತಿಸಿದ್ರೆ ನಾನ್ ಹೀಗೆ ಮಾತಾಡೋದು. ಪ್ರಶಾಂತ್, ನೀನ್ ಸುಮ್ನೆ ಇರು. ಪ್ರಶಾಂತ್ ಯಾಕೆ ಸುಮ್ನಿರ್ಬೇಕು ರಾಜಿ? ಸರ್, ಪರವಾಗಿಲ್ಲ. ಕಾಫಿ ಚೆನ್ನಾಗಿಲ್ಲ ಅನ್ನೋ ಬೇಜಾರಲ್ಲಿ ಕೋಪ ಮಾಡ್ಕೊಂಡ್ ಅತ್ತೆ ಹಾಗೆ ಮಾಡಿದಾರಷ್ಟೇ. ಮತ್ತೆ ಕಾಫಿ ಮಾಡ್ಕೊಂಡ್ ಬರ್ತೀನಿ ಅತ್ತೆ. ಏನು ಬೇಕಾಗಿಲ್ಲ. ನಿನ್ ಪ್ಲಾನ್ ಪ್ರಕಾರನೇ ನನ್ ಮಕ್ಕಳು ಇಬ್ರಿಂದ ನಮ್ಮನ್ ಬಯಸ್ತಲ್ಲ. ಇವಾಗ ನಿನಗ್ ನೆಮ್ಮದಿ ಆಯ್ತಾ? ಅಯ್ಯೋ, ನಿನಗ್ ಸಂತೋಷ ಅಲ್ವಾ? ಈ ಮನೇಲಿ ಒಬ್ಳು ಹಿರಿಯಳಿದಾಳೆ ಅನ್ನೋ ಗೌರವ ಯಾರಿಗೂ ಇಲ್ಲ ಈ ಮನೇಲಿ. ಮಾಡೋದೆಲ್ಲ ಮಾಡಿ ಈ ಡ್ರಾಮಾ ಯಾಕಮ್ಮ? ಇಷ್ಟಕ್ಕೂ ಅವಳು ದೇವಸ್ಥಾನ ನಿಧಿ ಅಂತ ಇವಳು ತಲೆಹರಟೆ ಮಾಡದೆ ಇದ್ದಿದ್ರೆ ಇವತ್ತು ಊರಲ್ಲಿ ತಲೆ ಎತ್ತೋಕಾಗ್ದೆ ಎಲ್ರು ಇವತ್ತು ಮನೆಯಲ್ಲಿ ತಲೆ ತಗ್ಸೋ ಪರಿಸ್ಥಿತಿ ಬರ್ತಾ ಇತ್ತಾ? ನಮ್ಗೆ ಯಾಕೆ ಬೇಕಿತ್ತು ಈ ಕರ್ಮ ಎಲ್ಲ? ಪ್ರಮೀಳಾ ಅವರೇ, ಬಾ ಶ್ಯಾಮಲ, ಬಾ ಒಳಗ್ ಬಾ. ಏನ್ ಬಂದಿದ್ದು? ನನ್ ಮಗಳಿಗೆ ಹೆಣ್ಮಗು ಆಯ್ತು. ಹೆಣ್ಮಗುನಾ? ಹೌದಮ್ಮ. ಶುಕ್ರವಾರದ ದಿನ ಲಕ್ಷ್ಮೀ ದೇವಿ ತರ ನಮ್ಮನೆ ಕಾಲಿಟ್ಲು. ಅದಕ್ಕೆ ಬರೋ ವಾರ ಫಂಕ್ಷನ್ ಇಟ್ಕೊಂಡಿದೀವಿ. ನೀವು ತಪ್ಪದೆ ಬರ್ಬೇಕು. ಖಂಡಿತ ಬರ್ತೀವಿ.